ಬಸವ ಸಂದೇಶ ಪ್ರಪಂಚ ರಾಷ್ಟ್ರಗಳಿಗೆಲ್ಲ ತಲುಪಿದೆ. ಆದರೆ ಭಾರತದಲ್ಲಿ ಮಾತ್ರ ಇನ್ನು ಅವನಾರವ ಇವನ್ಯಾರವ ಎನ್ನುತ್ತಿರುವುದು ವಿಪರ್ಯಾಸ. ಪ್ರೊಫೆಸರ್ ಕರಿಗೋಳಿ 24/2026ರಂದು ಶ್ರೀರಾಮನಗರದ ಚಿಲಕೂರಿ ನಾಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾಡಿನ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತಿ ಆಚರಿಸಲಾಯಿತು. ಬಸವಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಐಕ್ಯೂಎಸಿ ಸಹ ಸಂಚಾಲಕರಾದ ಡಾಕ್ಟರ್ ವಿರೂಪಾಕ್ಷಕಿಯವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಸಮಾನತೆಯನ್ನು ಸಾರಿದ ಬಸವಣ್ಣ ನಮಗೆ ಆದರ್ಶ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಕಾಲೇಜಿನ ಸಾಂಸ್ಕೃತಿಕ ಕೋಶದ ಸಂಚಾಲಕರಾದ ವೀರೇಶ್ ಅವರು, ಪುರೋಹಿತಶಾಹಿಯನ್ನ ವಿರೋಧಿಸಿ ದುಡಿಯುವ ವರ್ಗದ ಜನರನ್ನ ಒಗ್ಗೂಡಿಸಿ ಅನುಭವ ಮಂಟಪ ಕಟ್ಟಿದ ಹರಿಕಾರ ಎಂದು ತಿಳಿಸಿದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕರಿಗೋಳಿ ಮಾತನಾಡುತ್ತಾ, ಬಸವಣ್ಣ ಅವರ ಸಮಾನತೆಯ ಹಾಗೂ ಆಧ್ಯಾತ್ಮ ಭಕ್ತಿಯ ಸಂದೇಶವು ಕಲ್ಯಾಣದಿಂದ ಥೇಲ್ಸ್ ನಗರದವರೆಗೆ ಪ್ರಪಂಚದಾದ್ಯಂತ ಹಬ್ಬಿದೆ. ಆದರೂ ಈ ನಾಡಲ್ಲಿ ಇನ್ನೂ ಇವನಾರವ ಅವನಾರವ ಎಂದು ಕೇಳುತ್ತಿರುವುದು ವಿಪರ್ಯಾಸ ಎಂದರು. ಬಸವಾದಿ ಶರಣದಿಂದ ರಚಿತವಾದ ಸಾವಿರಾರು ವಚನಗಳು ಇಂದು ಕಸ್ತೂರಿ ಕನ್ನಡ ಭಾಷೆಯಿಂದ ಭಾರತದ ಎಲ್ಲ 28 ಭಾಷೆಗಳಿಗೆ ಹಾಗೂ 9 ವಿದೇಶಿ ಭಾಷೆಗಳಿಗೆ ಅನುವಾದಗೊಂಡಿವೆ. ಆಧ್ಯಾತ್ಮಿಕತೆಯನ್ನು ಸರಳಗೊಳಿಸಿ ದುಡಿಯುವ ವರ್ಗಕ್ಕೆ ಸ್ವಯಂ ಸಾಕ್ಷಾತ್ಕಾರದ ಮಾರ್ಗ ನೀಡಿದ ಜಗಜ್ಯೋತಿ ಬಸವಣ್ಣನವರು ಎಂದು ತಿಳಿಸಿದರು. ಆಡಳಿತ ಸಿಬ್ಬಂದಿ ಜಬಿನಾ ಬೇಗಂ, ಸಹಾಯಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಿಜಾಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕು ಇಳಿದ ಗ್ರಾಮದಲ್ಲಿ ಜನಿಸಿ ಈ ಒಂದು ಮೇಲ್ವರ್ಗದ ಸಂಪ್ರದಾಯಗಳ ಒಂದು ಆಚರಣೆಗಳು ಆ ವ್ಯಕ್ತಿಗೆ ಇಷ್ಟ ಆಗಲಿಲ್ಲ. 8ನೇ ವರ್ಷಕ್ಕೆ ಉಪನಯನ ಸಂದರ್ಭದಲ್ಲಿ ಅವನ್ನೆಲ್ಲವುಗಳನ್ನು ತಿರಸ್ಕಾರ ಮಾಡಿ ಅಲ್ಲಿಂದ ಹೊರಬಂದು ಸಮಾಜದ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸತಕ್ಕಂಥ ಹಾದಿಯಲ್ಲಿ ಕಂಕಣಬದ್ಧರಾಗಿ ತಮ್ಮದೇ ಆದಂತಹ ದಿಟ್ಟ ನಿರ್ಧಾರಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಈ ಒಂದು ಪುರೋಹಿತಶಾಹಿ ವರ್ಗದ ಒಂದು ನಿಯಮಗಳ ವಿರುದ್ಧ ಕಂಕಣಬದ್ಧರಾಗಿ ನಿಂತು ಇಡೀ ತಮ್ಮ ಜೀವನ ಪೂರ್ತಿ ಸಮಾಜ ಸುಧಾರಣೆಗೆ ತೊಡಗಿದವರಲ್ಲಿ ಬಸವಣ್ಣನವರು. ಬಸವಣ್ಣನವರು ಇಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ಬಿಜ್ಜಳನ ಆಸ್ಥಾನದಲ್ಲಿ ಒಂದು ಹಣಕಾಸಿನ ಅಧಿಕಾರಿಯಾಗಿ ಒಂದು ಅದ್ಭುತವಾದಂಥ ಕ್ರಾಂತಿಕಾರಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ಯಾವುದೇ ವ್ಯಕ್ತಿಗೆ ಅವರ ಒಂದು ಕುಲಕಸಬುಗಳನ್ನ ಆಧಾರವಾಗಿಟ್ಟುಕೊಂಡು ಮೇಲುಗಾಯಿ ಮಾಡ್ತಕ್ಕಂಥ ಈ ವಿಭಿನ್ನತೆಯನ್ನ ಹೋಗಲಾಡಿಸಿ ಸರ್ವರು ಸಮಾನತೆ ಹಾದಿಯಲ್ಲಿ ಎಲ್ಲರನ್ನೂ ಗೌರವಿಸ್ತಕ್ಕಂಥ ಹಾದಿಯನ್ನು ಕಂಡುಕೊಂಡವರು ಬಸವಣ್ಣನವರು. ಅಂತ ಒಂದು ಮಹಾನ್ ವ್ಯಕ್ತಿ ಇವತ್ತು ನಮಗೆ ಸಾಂಸ್ಕೃತಿಕ ನಾಯಕ ಎಂಬುದು ನಮಗೊಂದು ದೊಡ್ಡ ಹೆಮ್ಮೆ. ಯಾಕಂದ್ರೆ ಇದು ಪ್ರಾಚೀನ ಕಾಲದಿಂದಲೂ ಸಹ ಈ ವರ್ಗ ತಾರತಮ್ಯ ನಿಲ್ಲದ ಒಂದು ಧೋರಣೆ. ಅಂತ ಧೋರಣೆಗಳಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸಿ ತಮ್ಮನ್ನ ತಾವು ಇಡೀ ಜೀವನ ಪೂರ್ತಿಯಾಗಿ ಮುಡುಪಾಗಿ ಸಮಾಜ ಸುಧಾರಣೆಗೆ ಕಂಕಣಬದ್ಧರಾಗಿ ಸುಮಾರು 700ರಿಂದ 800 ವಚನಗಳನ್ನ ರಚನೆ ಮಾಡಿ ಆ ಒಂದು ಕಾಲದ ಸಮಸ್ಯೆಗಳನ್ನ ತಮ್ಮ ಒಂದು ಭಾವನೆಗಳ ಅಭಿವ್ಯಕ್ತಿಗಳ ಮೂಲಕ ವಚನಗಳ ರೂಪದಲ್ಲಿ ಕಟ್ಟಿಕೊಟ್ಟು ಜನಸಾಮಾನ್ಯರಲ್ಲಿರತಕ್ಕಂಥ ವಚನಗಳನ್ನ ಕಟ್ಟಿ ಒಂದು ಕ್ರಾಂತಿಕ ಹಳೆಯನ್ನ ಹೊಂದಿದವರು ಬಸವಣ್ಣನವರು. ಆದರೂ ಸಹ ಸಮಾಜದ ಅವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಹೋದಂಥ ಬಸವಣ್ಣನವರು ಕೊನೆಗೂ ಪಾಪ ಅವರನ್ನು ಈ ಸಮಾಜ ಬಿಡಲಿಲ್ಲ ಎಂಬುದು ಬಹಳ ನೋವಿನ ಸಂಗತಿ. ಹಾಗಾಗಿ ಕೊನೆಗೆ ಕೂಡಲ ಸಂಗಮದಲ್ಲಿ ಒಂದು ಐಕ್ಯರಾದರು ಎಂಬುದು ಒಂದು ಬಸವಣ್ಣವರಿಂದ ತಿಳಿದು ಬರ್ತಕ್ಕಂಥದ್ದು. ವಿಚಾರ ಇಷ್ಟೇ, ಅಂತ ಆದರ್ಶ ವ್ಯಕ್ತಿ ಇದ್ದಿದ್ದರಿಂದ ಈ ನಾಡು ಇಂಥ ಒಂದು ನೆಲೆಗೆ ಬಂದು ನಿಲ್ಲಕ್ಕೆ ಸಾಧ್ಯ ಆಯಿತು ಎಂಬುದನ್ನು ನಾವಿವತ್ತು ಸ್ಮರಿಸಬೇಕಾಗಿತ್ತ. ಅಂತ ಧೀಮಂತ ವ್ಯಕ್ತಿ ನಡೆದಾಡದಂಥ ನಾಡು ನಾವೇ ಪುಣ್ಯವಂತರು. ಆದರೆ ಅಂಥವರ ಆದರ್ಶತೆಗಳು ನಾವು ರೂಢಿಸಿಕೊಂಡಲ್ಲಿ ಇನ್ನೂ ನಮ್ಮ ಸಮಾಜ ಸುಧಾರಣೆಗೆ ಸಾಧ್ಯ ಎಂದು ಇವತ್ತಿನ ಸಂದರ್ಭದಲ್ಲಿ ನಾನು ಅನಿಸುತ್ತಾ ನನ್ನೆರಡು ಮಾತಿಗೆ ವಿರಾಮ ನೀಡ್ತಿದ್ದಾನೆ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಬಸವಣ್ಣ ನಮಗೆಲ್ಲ ಗೊತ್ತಿರುವ ಹಾಗೆ ಸಂಪ್ರದಾಯವಾದಿ ಹಿನ್ನೆಲೆಯಿಂದ ಬಂದಿದ್ರು ಕೂಡ ಅವುಗಳೆಲ್ಲ ತ್ಯಜಿಸಿ ಕ್ರಾಂತಿಕಾರಕವಾಗಿ ತನ್ನ ಬದುಕನ್ನು ಸಾಗಿಸಿದಂಥ ಒಬ್ಬ ಉತ್ತಮ ವ್ಯಕ್ತಿ ಮತ್ತು ಅದ್ರ ಜೊತೆಗೆ ಎಲ್ಲರಿಗೂ ಸಮಾನ ಅವಕಾಶವನ್ನು ಕಲ್ಪಿಸುವಂಥ ಅನುಭವ ಮಟ್ಟವನ್ನು ಸ್ಥಾಪನೆ ಮಾಡುವಂಥ ವ್ಯಕ್ತಿ. ಸೊ ನಾನು ಈ ಸಂದರ್ಭದಲ್ಲಿ ಬಸವಣ್ಣನನ್ನು ಮತ್ತು ಯೇಸು ಕ್ರಿಸ್ತನನ್ನು ಸಮೀಕರಿಸಿ ನೋಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂತಂದರೆ ಬಸವಣ್ಣನ ಹಾಗೆ ಯೇಸು ಕ್ರಿಸ್ತ ಕೂಡ ಆಗಿನ ಕಾಲದಲ್ಲಿ ಇದ್ದಂತಹ ಏನು ಪರಿಸರರು ಅಥವಾ ಯಹೂದಿಗಳು ಅಂತ ಕರೆಯುವಂತಹ ಪುರೋಹಿತಶಾಹಿಯ ವಿರುದ್ಧ ಏನು ನಿಲ್ತಾನೆ ಯೇಸು. ಸೊ ಅದೇ ರೀತಿ ಬಸವಣ್ಣ ಕೂಡ ಇಲ್ಲಿ ಪುರೋಹಿತಶಾಹಿ ವಿರುದ್ಧ ನಿಂತು ಅಂತಹ ಸಂಪ್ರದಾಯಗಳಿಂದ ಹೊರಗಡೆ ಬಂದು ತನ್ನ ಕ್ರಾಂತಿಕಾರಕ ನಡೆಗಳನ್ನು ದೇವರನ್ನ ಜನರಿಗೆ ಹತ್ತಿರ ಮಾಡುವ ಮೂಲಕ ಜನರಲ್ಲಿ ಒಂದು ಚೈತನ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಆ ಕಾರಣಕ್ಕಾಗಿ ಅವರು ತುಂಬ ಶ್ರೇಷ್ಠರು. ಅವರನ್ನ ಪಾಲನೆ ಮಾಡೋದ್ರ ಮುಖಾಂತರ ನಾವು ನಮ್ಮ ಜೀವನದಲ್ಲಿ ಒಂದು ಸಮಾನವಾದಂತಹ
ಜನರಿಗೆ ಸಮಾನತೆಯನ್ನು ಅಳವಡಿಸಿಕೊಂಡು ಬದುಕೋದಕ್ಕೆ ಸಾಧ್ಯ ಆಗುವಂತೆ ನಾವೆಲ್ಲ ಕೂಡ ಜೀವಿಸುವ ಅಗತ್ಯ ನಮಗೆ ಕಂಡು ಬರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಬಸವಣ್ಣ ತುಂಬ ಶ್ರೇಷ್ಠ ವ್ಯಕ್ತಿ. ಸೊ ಈ ಎರಡು ಮಾತನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಕೂಡ ಧನ್ಯವಾದ. ಈ ಸಂದರ್ಭದಲ್ಲಿ ಅವ್ರದ್ದು ಮುಖ್ಯವಾದಂಥದ್ದು ಅಂದರೆ ಕಾಯಕ ಕೈಲಾಸ ಅದನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಕೆಲಸ ಏನು, ಯಾವ ಕೆಲಸ ದೊಡ್ಡ ಕೆಲಸ ಸಣ್ಣ ಕೆಲಸ ಅಂತಲ್ಲ, ನಮ್ಮ ಪಾಲಿಂದ ಏನು ಕೆಲಸ ಇದೆ ಅದು ಪ್ರಾಮಾಣಿಕವಾಗಿ ಮಾಡಬೇಕು, ಅದರಲ್ಲೇ ದೈವತ್ವ ಕಾಣಬೇಕು. ಆ ತತ್ವ ಈಗಿನ ಸಂದರ್ಭದವರೆಗೂ ಎಲ್ಲರಿಗೂ ಅನ್ವಯಿಸುವಂಥದ್ದು, ಅದನ್ನ ಎಲ್ಲರೂ ಪಾಲನೆ ಮಾಡ್ಕೋಬೇಕು, ಅಳವಡಿಸ್ಕೊಳ್ಬೇಕು ಅಂತೇಳಿ ಬಯಸ್ತೀವಿ. ಧನ್ಯವಾದ. ಎಲ್ಲ ಅಧ್ಯಾಪಕ ಮಿತ್ರರಿಗೂ ಸಿಬ್ಬಂದಿ ವರ್ಗದವರಿಗೂ ಮೊಟ್ಟ ಮೊದಲನೇದಾಗಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಶುಭಾಶಯಗಳನ್ನು ಕೊಡ್ತಾ, ಏನು ಬಸವಾದಿ ಶರಣರು ಅಂತ ನಾವೇನು ಕರಿತೀವಿ ಇವತ್ತಿನ ಜಗತ್ತಿನಲ್ಲಿ ಒಂದು ಹೊಸ ಪರಂಪರೆಗೆ ನಾಂದಿಯಾಡಿ ಒಂದು ಮೂಢನಂಬಿಕೆಗಳ ಚೌಕಟ್ಟುಗಳನ್ನು ಮೀರಿ ಎಲ್ಲ ರೀತಿಯ ಸಮಾಜದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನು ಮೀರಿ ಮೇಲು ಕೀಳಿರ್ಬೋದು, ಉಚ್ಚ ನೀಚ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಅಥವಾ ಏನು ವರ್ಣಭೇದ ನೀತಿಗಳಿರ್ಬೋದು, ಇವೆಲ್ಲವುಗಳನ್ನು ಸಮಾಜದ ರಂಗದಲ್ಲಿ ವಿಧವೆಯರಿಗೆ ಸ್ಥಾನವನ್ನು ಕೊಡ್ತಕ್ಕಂಥದ್ದು, ಸ್ತ್ರೀಯರಿಗೆ ಸ್ಥಾನವನ್ನು ಕೊಡ್ತಕ್ಕಂಥದ್ದು, ಕೆಳವರ್ಗದವರಿಗೆ ಸ್ಥಾನವನ್ನು ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಮೀರಿ ಭಕ್ತಿಯ ಬಗೆಗೆ ಭಕ್ತಿಗೆ ಅತಿ ಹೆಚ್ಚು ಹತ್ತಿರ ಆಗಬೇಕಾದ್ರೆ ಸಾಮಾಜಿಕ ತಾರತಮ್ಯಗಳಿಂದ ದೂರ ಇರಬೇಕು. ಸಾಮಾಜಿಕ ತಾರತಮ್ಯಗಳನ್ನ ಮೀರದೆ ದೇವರಿಗೂ ಕೂಡ ಮನುಷ್ಯ ಹತ್ತಿರ ಆಗಲಾರ. ಅದಕ್ಕೆ ದೈವತ್ವಕ್ಕಿಂತ ಮನುಷ್ಯತ್ವ ದೊಡ್ಡದು ಅಂತೇಳಿ ಇಷ್ಟಲಿಂಗದ ಮೂಲಕ ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಬಸವೇಶ್ವರರು. ಒಂದು ವೇಳೆ ಬಸವೇಶ್ವರರಾದರೂ ಭೂಮಿ ಮೇಲೆ ಜನಿಸದೇ ಇದ್ದಿದ್ರೆ ಅಥವಾ ಅವರು ಈ ಚಿಂತನೆಯನ್ನು ಮಾಡದೇ ಇದ್ದಿದ್ರೆ ಅದೆಷ್ಟು ಕೋಟ್ಯಾನು ಕೋಟಿ ತಳವರ್ಗದ ಜನಾಂಗ ಇವತ್ತು ವಿಭೂತಿಯನ್ನು ಕೂಡ ಮುಟ್ಟಕ್ಕಾಗ್ತಿರ್ಲಿಲ್ಲ. ಅಂತಹ ಮಹಾನ್ ಮಾನವತಾವಾದಿ ಅವರನ್ನ ಒಂದು ಡೈಮೆನ್ಷನ್ ನೋಡಕ್ಕಾಗಲ್ಲ. ಅವ್ರನ್ನ ಸಕಲ ಜೀವರಾಶಿಗಳ ತಾಯಿ ಕರಡು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲಾ ಲೋಕಜ್ಞಾನವನ್ನ ಎಲ್ಲರಿಗೆ ತಿಳಿಯೋದಕ್ಕೆ ಅತ್ಯಂತ ಸರಳ ವ್ಯಕ್ತಿಗಳನ್ನ ಶರಣರನ್ನಾಗಿ ಮಾಡಿ ಅತ್ಯಂತ ಸರಳ ಕನ್ನಡ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥ ಸಾವಿರಾರು ವಚನಗಳು ಇವತ್ತು ಪ್ರಪಂಚದ ಭಾರತದ 28 ಭಾಷೆಗಳಿಗೆ ಮತ್ತು ಪ್ರಪಂಚದ 9 ಭಾಷೆಗಳಿಗೆ ಕೂಡ ಭಾಷಾಂತರ ಆಗ್ತಾ ಇದ್ದಾವೆ. ಅವು ವಿದ್ವತ್ಪೂರ್ಣ ವಚನಗಳು ಜಗತ್ತಿನಾದ್ಯಂತ ಪಸರಿಸ್ತಾ ಇದ್ದಾಗೂ ಕೂಡ ಈ ದೇಶದಲ್ಲಿ ಇನ್ನೂ ಅವನಾರವ ಅಂತ ಪ್ರಶ್ನೆಗಳ ಹಿಂದೆನೆ ತುಂಬಾ ಜನ ಬಿದ್ದಿದ್ದಾರೆ. ನಿಜವಾಗ್ಲೂ ಬಸವಾನುಯಾಯಿಗಳು ಯಾರು ಕೂಡ ಯಾವತ್ತು ಇವನಾರವ ಅಂತ ಕೇಳೋದೇ ಇಲ್ಲ. ಆ ತರ ಕೇಳುವವರು ಯಾರಾದ್ರೂ ಇದ್ರೆ ಅವರು ಬಸವಣ್ಣನ ವಿರೋಧಿಗಳಂತಾನೆ ಹೇಳ್ಬೋದು. ಕಲ್ಯಾಣದಲ್ಲಿ ಹುಟ್ಟಿ ತೇಲ್ಸವರಿಗೆ ವಿಶ್ವ ಸಂದೇಶವನ್ನ, ವಿಶ್ವಜ್ಞಾನವನ್ನ, ಭಕ್ತಿ ಜ್ಞಾನವನ್ನ ಸಾಮಾನ್ಯ ಶರಣರ ಮುಖಾಂತರ ಜಗತ್ತಿಗೆ ಸಾರ್ತಕ್ಕಂಥ ಮಹತ್ ಕಾರ್ಯವನ್ನ ಬಸವೇಶ್ವರಾದಿಗಳು ಎಲ್ಲರೂ ಸೇರಿ ಮಾಡಿದ್ರು. ಅಂತ ಮಹಾತ್ಮರ ಜಯಂತಿಯನ್ನು ಇವತ್ತು ನಮ್ಮ ಕಾಲೇಜಲ್ಲಿ ಆಚರಿಸ್ತಕ್ಕಂಥದ್ದು ತುಂಬಾ ಸಂತಸ ಸಂಗತಿ. ಈ ಅನುಯಾಯಿಗಳು ಅಂತ ಏನ್ ಕರೀತಾರೆ ಅವರೆಲ್ಲರೂ ಬಸವೇಶ್ವರನ್ನ ಮತ್ತೆ ಜಾತಿಯಲ್ಲಿ ಕಟ್ಟಿ ಹಾಕದೆ ಅವರನ್ನು ಮುಕ್ತವಾಗಿ ಹರಿಬಿಟ್ರೆ ಅವರು ಜಗತ್ತನ್ನು ಮತ್ತೊಮ್ಮೆ ತಮ್ಮ ಸಂದೇಶದ ಮುಖಾಂತರ ಜಗತ್ತಿಗೆ ಬೇಕಾಗುವ ದೀಪ್ತಿಯಾಗಬಲ್ಲರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸಂದೇಶ ಕೊಡ್ತಾ ಇಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತೊಮ್ಮೆ ಬಸವೇಶ್ವರದ ಜಯಂತ್ಯೋತ್ಸವ ಶುಭಾಶಯಗಳನ್ನು ಕೊಡ್ತಾ